ಹೆಣಾವುತ ಪ್ರಕರಣಕ್ಕೆ ಈಗ ಮತ್ತೆ ಆಕ್ಟಿವ್ ಆಗಿದೆ ಅಥವಾ ಮತ್ತೆ ಒಂದು ತಿರುವು ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಒಂದು ಪ್ರಕರಣ ಏನಿತ್ತು ಇಷ್ಟು ದಿನ ಚರ್ಚೆ ಆಗ್ತಾ ಇತ್ತು, ಈಗ ಅದು ಮತ್ತೆ ಆಕ್ಟಿವ್ ಆಗಿದೆ, ಅದಕ್ಕೆ ಜೀವ ಬಂದಿದೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಬೆಳ್ತಂಗಡಿ ಠಾಣೆಗೆ ಹಾಜರಾದಂತಹ ಸಾಕ್ಷಿದಾರ ಚಿನ್ನಯ್ಯ ಮೆಡಿಕಲ್ ಟೆಸ್ಟ್ ನಡೆಸಿ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ SIT ತಂಡ. ಆರೋಪಿಯಾಗುವಷ್ಟು ಸಾಕ್ಷ್ಯ ಸಿಕ್ಕಿದೆ, ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ವಿಚಾರಣೆಯಲ್ಲಿ ಚಿನ್ನಯ್ಯ ತಿಳಿಸಿದಂತಹ ವಿಚಾರದ ತಾಳೆ ಹಾಕಿ ನೋಡಿರುವಂತಹ ಪೊಲೀಸರು, ತಾಳೆ ಹೊಂದಾಣಿಕೆ ಆದರೆ ಚಿನ್ನಯ್ಯ ಬಚಾವ್ ಆಗ್ತಾರೆ. ಅವರು ಹೇಳಿದಂಥ ವಿಚಾರ ಹೊಂದಾಣಿಕೆ ಆದರೆ, ಒಂದು ವೇಳೆ ಹೇಳಿದ್ದೊಂದು ತೋರಿಸಿದ್ದೊಂದು ಆದರೆ ಚಿನ್ನಯ್ಯಗೆ ಒಂದು ಶಾಕ್ ಇದೆ, ಬಚಾವಾಗೋದು ಕಷ್ಟ ಅಂತ. ಹೆಣಾವುತ ಒಂದು ಪ್ರಕರಣ ಈಗ ಮತ್ತೆ ಆಕ್ಟಿವ್ ಆಗ್ತಾ ಇದೆ. ಬೆಳ್ತಂಗಡಿ ಠಾಣೆಗೆ ಹಾಜರಾಗಿದ್ದಾರೆ ಸಾಕ್ಷಿದಾರ ಚಿನ್ನಯ್ಯ. ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ದಾನೆ, ಆತ ಹಾಜರಾಗಿರುವಂಥದ್ದು. ಮೆಡಿಕಲ್ ಟೆಸ್ಟ್ ನಡೆಸಿ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ SIT ತಂಡ, SIT ಅಧಿಕಾರಿಗಳು. ಆರೋಪಿಯಾಗುವಷ್ಟು ಸಾಕ್ಷಿಯನ್ನು ಸಿಕ್ಕರೆ ಸರಿ, ಇಲ್ಲ ಅಂದರೆ ಇಲ್ಲ. ವಿಚಾರಣೆಯಲ್ಲಿ ಚಿನ್ನಯ್ಯ ತಿಳಿಸಿದಂಥ ವಿಚಾರ ತಾಳೆ ಹಾಕಿ ನೋಡ್ತಾ ಇದೆ ಅಂತ ಪೊಲೀಸರು, ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ. ಹೊಂದಾಣಿಕೆ ಆದರೆ ಸರಿ, ಚಿನ್ನಯ್ಯ ಬಚಾವಾಗ್ತಾರೆ ಅಂತ ಹೇಳಿದಂಥ ವಿಚಾರ. ಒಂದು ವೇಳೆ ಏನಾದರೂ ಆಗದೇ ಇದ್ದರೆ ಚಿನ್ನಯ್ಯ ಅಂಧರಾಗ್ತಾರೆ, ಮತ್ತೆ ಒಳಗೆ ಹೋಗಬೇಕಾಗುತ್ತೆ ಎನ್ನುವಂಥ ವಿಚಾರ. ಯಾಕಂದರೆ ಧರ್ಮಸ್ಥಳದ ಒಂದು ಪ್ರಕರಣ ಏನಿದೆ, ನಾನು 100 ಶವಗಳನ್ನು ಹೂತ ಹಾಕಿದ್ದೆ ಅಂತ ಖುದ್ದಾಗಿ ಆತ ಹೇಳ್ಕೊಂಡು ಬಂದಿದ್ದ. ಅದರ ಜೊತೆಗೆ ಒಂದು ಬುರುಡೆಯನ್ನು ಕೂಡ ತೆಗೆದುಕೊಂಡು ಬಂದಿದ್ದ ತಾನೇ ಖುದ್ದಾಗಿ. ನಾನು ಹೇಳ್ತಾ ಇರೋದೇ ನಿಜ, ನಂದೇ ಇದು, ನಾನು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯವನ್ನು ಕೊಡಿಸ್ತೀನಿ, ನಾನೊಬ್ಬ ಸಾಕ್ಷಿದಾರ ಅಂತ ಹೇಳ್ಕೊಂಡು ಬಂದಿದ್ದ. ಮೊದಲನೇದಾಗಿ ಎಲ್ಲರೂ ಕೂಡ ನಂಬಿಟ್ಟಿದ್ರು, ಹೌದು ನಿಜ ಇರ್ಬೋದೇನೋ ಈತ ಹೇಳ್ತಾ ಇರುವಂಥದ್ದು ಅಂತ. ಆದರೆ ಅದು ಹೋಗ್ತಾ ಹೋಗ್ತಾ ಅದರ ಬಣ್ಣ ವರಸೆ ಬದಲಾಗ್ತಾ ಹೋಯಿತು. ಚಿನ್ನಯ್ಯನ ಮುಖವಾಡ ಕೂಡ ಕಳಚಿ ಬಿತ್ತು. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಿದ್ದ ಈತ, ಯಾರಪ್ಪ ಈತನ ಮುಖ ನೋಡೋಕ್ಕಾಗ್ತಾ ಇಲ್ಲ ಅಂತ ಜನರು ಯೋಚನೆ ಮಾಡ್ತಾ ಇದ್ರು. ಆದರೆ ಈ ವಿಚಾರದಲ್ಲಿ ಸತ್ಯಾಂಶಗಳು ಹೊರಗೆ ಬಂದಾಗ ಆತನ ಮುಖವಾಡ ಬಯಲಾಗ್ತಾ ಬಂತು, ಬಣ್ಣ ಬಯಲಾಗ್ತಾ ಬಂತು, ಆತನ ಹಿಂದೆ ಯಾರಿದ್ರು ಅವರ ಹೆಸರು ಕೂಡ ಕೇಳ್ತಾ ಬಂತು, ಅವರ ಒಂದು ವಿಚಾರಗಳು ಕೂಡ ಬಯಲಾಗ್ತಾ ಬಂತು. ಏನು ಷಡ್ಯಂತ್ರ ನಡೆದಿತ್ತು ಆ ಒಂದು ಷಡ್ಯಂತ್ರ ಕೂಡ ಬಯಲಾಗ್ತಾ ಬಂತು ಅನ್ನೋ ರೀತಿಯಲ್ಲಿ ಈಗ ಮುಂದೆ ಸಾಗ್ತಾ ಇರುವಂಥದ್ದು. ಆದರೆ ಈಗ ಈ ಒಂದು ಪ್ರಕರಣಕ್ಕೆ ಮತ್ತೆ ಈಗ ಆಕ್ಟಿವ್ ಆಗ್ತಾ ಇದೆ. ಸತ್ಯ ಏನು ಸುಳ್ಳೇನು ಅನ್ನುವಂಥ ವಿಚಾರ ಹೊರಗೆ ಬರುತ್ತೆ. ಚಿನ್ನಯ್ಯ ಹೇಳಿದ ಒಂದು ವಿಚಾರ ಏನಿದೆ, ಆತ ಹೇಳಿದ್ದು ಸತ್ಯ ಆದರೆ ಆತ ಬಚಾವಾಗ್ತಾನೆ, ಇಲ್ಲ ಅಂತಂದರೆ ಮತ್ತೆ ಅಂಧರಾಗ್ತಾನೆ, ಒಳಗೆ ಹೋಗ್ತಾನೆ. ಆತ ಹೇಳಿರುವಂಥ ಎಲ್ಲ ವಿಚಾರವನ್ನು ತಾಳೆ ಹಾಕಿ ನೋಡ್ತಾ ಇದ್ದಾರೆ ಪೊಲೀಸರು. ಹೊಂದಾಣಿಕೆ ಆದರೆ ಸರಿ, ಇಲ್ಲ ಅಂದರೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ SIT ತಂಡ ತನ್ನ ಹಾಜರುಪಡಿಸಿದೆ ಚಿನ್ನಯ್ಯನನ್ನು. ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಈ ವಿಚಾರ ಏನಿದೆ ಸಾಮಾನ್ಯ ವಿಚಾರ ಏನಲ್ಲ, ಈತ ಇದರಲ್ಲಿ ಇರುವಂಥ ಒಂದು ದೊಡ್ಡ ಸಾಕ್ಷಿ, ದೊಡ್ಡ ಆಧಾರ ಅಂತ ಹೇಳ್ತಾ ಇದ್ರು. ಆತ ಹೇಳಿದ ಕಡೆ ಎಲ್ಲ ಪೊಲೀಸರು ಹೋಗಿ SIT ತಂಡ ಹೋಗಿ ಗುಂಡಿಗಳನ್ನು ತೋಡ್ತಾ ಇತ್ತು. ಆತ ತೋರಿಸಿದ ಕಡೆ ಎಲ್ಲ ಆಗಿದ್ರೂ ಕೂಡ ಏನೂ ಸಿಗಲಿಲ್ಲ, 6ನೇ ಪಾಯಿಂಟ್ ಬಿಟ್ಟು. ಅದಕ್ಕಾಗಿ ತನಿಖೆಯನ್ನು ನಿಲ್ಲಿಸಲಾಯಿತು. ಸರ್ಕಾರದ ಆದೇಶದಂತೆ ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ, ಈ ಒಂದು ವಿಚಾರದಲ್ಲಿ ನಾವು ಸತ್ಯವಾಗಿರ್ತೀವಿ, ಸತ್ಯವಾದ ತನಿಖೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಈಗ ಚಿನ್ನಯ್ಯನನ್ನು ಹಾಜರುಪಡಿಸಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ. ಆತ ಹೇಳಿದ ವಿಚಾರವನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುತ್ತೆ, ತಾಳೆ ಹಾಕಿ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ